ಗದಗ ಜಿಲ್ಲೆಯಲ್ಲೂ ಭಾರೀ ಬಿರುಗಾಳಿ ಸಹಿತ ಮಳೆಯಾಗಿದೆ. ಬಿರುಗಾಳಿಗೆ ಹಾರ್ಕೊಂಡು ಹೋಗಿದೆ ಸಿಮೆಂಟ್ನ ಶೀಟ್ಗಳು. ಮನೆಯಲ್ಲಿನ ದವಸ ಧಾನ್ಯ ನೀರಲ್ಲಿ ನೆನೆದು ಅದು ಹಾಳಾಗ್ಬಿಟ್ಟಿದೆ. ಗದಗ ತಾಲೂಕಿನ ಶಿರುಂಜ್ ಗ್ರಾಮದಲ್ಲಿ ಘಟನೆ ಸಂಭವಿಸಿರೋದು. ಮನೆಯೇ ದವಸ ಧಾನ್ಯ ನಾಶ ಹಿನ್ನೆಲೆಯಲ್ಲಿ ಶರಣಪ್ಪ ರೇಣುಕಾ ದಂಪತಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗಾಳಿ ಮಳೆಯಲ್ಲೇ ಮನೆಯಿಂದ ಹೊರ ಓಡ್ ಬಂದು ಜೀವವನ್ನ ಉಳಿಸ್ಕೊಂಡಿದ್ದೀವಿ. ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಯಾವೊಬ್ಬ ಅಧಿಕಾರಿನೂ ಈ ಕಡೆ ಬರಲಿಲ್ಲ. ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಗ್ರಾಮದ ಸಮುದಾಯ ಭವನದಲ್ಲಿ ಸದ್ಯಕ್ಕೆ ಆಶ್ರಯವನ್ನ ಪಡ್ಕೊಂಡಿದೆ ಕುಟುಂಬ. ಕಣ್ಣೀರನ್ನ ಹಾಕ್ತಾ ಇದೆ. ಈಗ ಇದ್ದಂತ ಮನೇನೂ ಹಾಳಾಗಿದೆ, ಮನೆಯಲ್ಲಿದ್ದ ವಸ್ತುಗಳೂ ನಾಶವಾಗಿದೆ. ಈ ಗಾಳಿ ಎಲ್ಲ ಚಲೋ ಆತ್ರಿ. ಅದು ನಾವು ಎತ್ತಾಗ ಹೋಗ್ಬೇಕನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಹೊಳ್ಳಿ ನಾವು ಅಲ್ಲಿ ಹೋಗಿ ಅಲ್ಲಿ ಒಂದು ಇದ್ರಂತಕ್ಕೆ ನಿಂತೀವ್ರಿ. ಅಲ್ಲಿ ನಿಂತಿದ್ದು ನಾವು ಯಾವ ಕಡೆ ನಾವು ಕದ ತೆಗೆದ್ರು ನಮ್ಗೆ ಯಾವ ಗಾಳಿನ ನಮ್ಗೆ ಹೊರಗೆ ಹೋಗಿ ಕೊಡ್ಲಿಲ್ಲ ರೀ. ಅದು ಏನು ನಮ್ಗೆ ಎತ್ತಾಗ ನಮ್ಗೆ ತಿಳಿಲಿಲ್ಲ. ಯಾರು ಒದರಿದ್ರು ಆವತ್ತನೇ ನಮಗೆ ಕೇಳಲಿಲ್ಲ ರೀ. ಅದು ಯಾಕೆ ಇದ್ರಿ ಏನು ಮಾಡೋಣ, ಎರಡು ಹುಡ್ರೂ ಹೋಗ್ಯವ ನಾವು ಹೋಗ್ಬಿಟ್ರಾತಂತ ಅನ್ಕೊಂಡು ಸುಮ್ಮನೆ ನಿಂತೀವ್ರಿ. ಅಲ್ಲೇ ನಿಂತು ಮಳೆ ಚಲೋ ಆದ್ಬಿಟ್ಟೆ ಹೊರಗೆ ಹೋಗೋದು ಬೇಡ ಅಂತಂದೇಳಿ ಇಲ್ಲೇ ಕೂತ್ಕೊಂಡ್ರು ಸರ್. ಅವರು ಇಲ್ಲೇ ಕುಂತ್ಕೊಂಡಾಗ ಏನೈತೆ ರೀ, ಗಾಳಿ ಚಲೋ ಆಗಿಬಿಟ್ಟೈತೆ ರೀ. ಅವ್ರು ಬಾಗ್ಲ ಹಾಕ್ಕೊಂಬಿಟ್ರು ಸರ್. ಬಾಗ್ಲ ಹಾಕ್ಕೊಂಡು ಚೀರಾಡಿದ್ರು. ಈ ಶಬ್ದಕ್ಕೆ ಎಲ್ಲಿ ಯಾರಿಗೆ ಏನೋ ಗೊತ್ತಾಗಿಲ್ಲ ಸರ್. ಆದಮೇಲೆ ಹಂಗೆ ಒಂದೊಂದು ತಗಡು ಕಿತ್ಕೊಂತ ಇವ್ರು ಹೊಯ್ಕೊಂಡಾರಿ ಸರ್. ಎಲ್ಲ ಜೀವದ ಭಯಕ್ಕೆ. ಆದರೂ ಏನಾಗಿಲ್ಲ ರೀ, ತಕ್ಕೊಂಡಲ್ಲ. ಇನ್ನು ಗದಗ್ನ ಗಂಗಿಮಡಿ ಬಡಾವಣೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹಾರ್ಕೊಂಡು ಹೋಗಿದೆ 70ಕ್ಕೂ ಹೆಚ್ಚು ಮನೆಗಳ ಶೀಟ್ಗಳು. ತಾಯಿ, ಗರ್ಭಿಣಿ, ಮಗಳು, ಮೊಮ್ಮಕ್ಕಳು ಈ ಸಂದರ್ಭದಲ್ಲಿ ಬಚಾವಾಗಿದ್ದಾರೆ. ಇನ್ನು ಮನೆಯಲ್ಲಿನ ದಿನಸಿ, ಅಡುಗೆ ಸೇರಿ ಎಲ್ಲವೂ ಕೂಡ ನೀರು ಪಾಲಾಗಿದೆ, ಬೀದಿ ಪಾಲಾಗಿವೆ. 70ಕ್ಕೂ ಅಧಿಕ ಕುಟುಂಬಗಳು. ಚಳಿಯಲ್ಲೇ ವೃದ್ಧರು, ಮಹಿಳೆಯರು, ಮಕ್ಕಳು ಗೋಳಾಡ್ತಾ ಇದ್ದಾರೆ. ಅವರಿಗೆಲ್ಲ ತಗಡು ಬಿದ್ದುಬಿಟ್ಟಾರಿ ಸರ್. ಈಗ ನಮ್ಗೆ ಕುಂದ್ರಕ್ಕೆ ಜಾಗ ಇಲ್ಲರಿ ಸರ್. ಎಲ್ಲಿ ಹೋಗಿ ಕುಂದ್ರಬೇಕ್ರಿ ಸರ್? ಮನೆ ಇಲ್ಲ, ಏನಿಲ್ರಿ. ಈಗ ಹೆಂಗೆ ರೀ ಸರ್? ಏನಿಲ್ರಿ ಸರ್, ಎಲ್ಲ ದಬ್ಬ ಬಿದ್ದುಬಿಟ್ಟವ್ರಿ ತಗಡು. ಈಗ ಹೆಂಗೆ ಮಾಡ್ಕೊಂಡು ತಿನ್ಬೇಕ್ರಿ ಸರ್? ನಮಗೂ ಗಂಡು ಮಕ್ಕಳೆಲ್ಲ ಯಾರು ಇಲ್ರಿ ಸರ್. ನಿಮಗೆ ಇರಾಕ್ ಮನೆ ಇಲ್ರಿ. ಈಗ ಆ ಮನೆ ಸಂಬಂಧ ನಾವು ನಿಂತೀವ್ರಿ. ಹೋರಾಟ ಮಾಡೋದು ನಮಗೇನು ಬೇಕಾಗಿಲ್ರಿ. ನಾವು ಹೋರಾಟನೂ ಮಾಡಂಗಿಲ್ರಿ. ನಮಗೇನು ಬೇಕ್ರಿ? ಮನೆ ಬೇಕು. ನಾವು ಗಂಜಿ ಕುಡ್ದು ಮಕ್ಕೋತೀವ್ರಿ ಸರ್. ನಮಗೆ ಮನೆ ಕೊಡ್ರಿ ನೀವು. ಈಗ ನಾನು ಐದು ವರ್ಷದಿಂದ ಕರ ಕಳಿಸಿದ್ರೆ ಬಂದ್ರಿ. ಚೀ ಇಂಥ ಜಗದಾಗದಿರಿ ಅಂದ್ರೆ ನಮಗೆ ಗೊತ್ತಿದ್ದಿದ್ದಲ್ಲಮ್ಮ. ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಮನೆ ಕೊಡಿಸ್ತೀನಿ ಅಂತ ಹೇಳೋದವ್ರಿ ಎಚ್ ಕೆ ಪಾಟೀಲ್ರು. ಇವತ್ತಿನವರೆಗೆ ಬಂದಿಲ್ರಿ ಮೀಡಿಯಾದ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಗದಗ್ನಿಂದ ನಮ್ಮ ರಿಪೋರ್ಟರ್ ಸಂತೋಷ್. ಗದಗ್ನ ಯಾವ್ಯಾವ ಭಾಗದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ? ಹೌದು ಶರ್ಮಿತಾ, ಗದಗ ಜಿಲ್ಲೆಯಲ್ಲಿಯೂ ಕೂಡ ಅಪಾರ ಪ್ರಮಾಣದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಈಗ ಸೃಷ್ಟಿಯಾಗಿರುತ್ತದೆ. ಗಾಳಿ ಸಹಿತವಾಗಿ ಸುರಿದಂತಹ ಮಳೆಯಿಂದಾಗಿ ಸುಮಾರು ಗದಗ ಜಿಲ್ಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳು, ಇನ್ನು 120ಕ್ಕೂ ಹೆಚ್ಚು ಶೆಡ್ಗಳು ಕೂಡ ಕಿತ್ತು ಹೋಗಿ ಸಾಕಷ್ಟು ಕುಟುಂಬಗಳು ಕೂಡ ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುತ್ತದೆ. ಅದೇ ರೀತಿಯೂ ಕೂಡ ಗದಗ ತಾಲೂಕಿನ ಶಿರುಂಜ ಗ್ರಾಮದಲ್ಲಿ ಏನು ದಂಪತಿಗಳು ಕೂಡ ವಾಸವಿದ್ದಂತಹ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕಿತ್ತೋಗಿದೆ. ಆ ಮನೆಯಲ್ಲಿ ವಾಸವಿದ್ದಂತಹ ದಂಪತಿಗೂ ಕೂಡ ಸ್ವಲ್ಪದಲ್ಲೇ ಬಚಾವಾಗಿ ತಮ್ಮ ಪ್ರಾಣವನ್ನ ಉಳಿಸಿಕೊಂಡು ಸಮುದಾಯ ಭವನದಲ್ಲಿ ಈಗ ವಾಸವಿರುವಂತದ್ದು. ಯಾಕಂದ್ರೆ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ಹೋಗಿದ್ದಾವೆ. ಹೀಗಾಗಿ ನಮ್ಮ ನೋವನ್ನು ಯಾರು ಕೇಳ್ತಾ ಇಲ್ಲ ಅನ್ನುವಂಥದ್ದು ಗೋಳಾಡ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಆ ಒಂದು ಕುಟುಂಬಕ್ಕೆ ನೆರವಾಗಬೇಕಾಗಿತ್ತು. ಯಾವುದೇ ರೀತಿ ಅಧಿಕಾರಿಗಳ ತಂಡ ಹೋಗಿ ಭೇಟಿ ನೀಡಿ ಅವರ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ. ಇದೇ ರೀತಿಯೂ ಕೂಡ ಗದಗ ನಗರದ ಗಂಗಿಮಡಿಯಲ್ಲಿಯೂ ಕೂಡ ಸುಮಾರು 70ಕ್ಕೂ ಹೆಚ್ಚು ಸೆಡ್ಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿ ಹಾನಿಯಾಗಿ ಹೋಗಿದ್ದಾವೆ. ಸುಮಾರು 100 ಕುಟುಂಬಗಳು ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾವೆ. ಆ ಕುಟುಂಬಗಳು ಕೂಡ ಇವತ್ತು ಕಾಳಜಿ ಕೇಂದ್ರದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಕುಟುಂಬಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ಎದುರ್ತಾ ಇದ್ದಾರೆ. ಯಾಕಂದ್ರೆ ದಿನನಿತ್ಯ ಅವರು ದುಡಿಮೆ ಮಾಡ್ಕೊಂಡ್ ಬಂದು ಜೀವನವನ್ನ ಸಾಗಿಸ್ತಕ್ಕಂಥ ಬಡ ಕುಟುಂಬಗಳು ಆ ಒಂದು ಗಂಗಿಮಡಿ ಪ್ರದೇಶದಲ್ಲಿ ಸೆಡ್ ಅನ್ನು ಹಾಕೊಂಡು ವಾಸವನ್ನ ಮಾಡ್ತಾ ಇದ್ರು. ಆ ಕುಟುಂಬದಲ್ಲಿ ಇರ್ತಕ್ಕಂಥ ಏನು ದವಸ ಧಾನ್ಯಗಳನ್ನು ಕ್ರೋಢೀಕರಣ ಮಾಡಿದ್ರು, ಆ ದವಸ ಧಾನ್ಯಗಳು, ಮನೆಯಲ್ಲಿರ್ತಂತ ಸಾಮಗ್ರಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿ ಹೋಗಿದ್ದಾವೆ. ಕೆಲವೊಂದಷ್ಟು ಜನರಿಗೆ ತಗಡು ಬಡಿದು ಗಾಯಗಳು ಕೂಡ ಆಗಿದಾವೆ. ಇನ್ನು ಗರ್ಭಿಣಿಯರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಸಾಕಷ್ಟು ಜನರು ಕೂಡ ಈ ಮಳೆಯಿಂದಾಗಿ ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸಿದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸಚಿವರಾಗ್ಲಿ ಖುದ್ದಾಗಿ ಹೋಗಿ ಆ ಒಂದು ಬಡಾವಣೆಯ ಜನರ ನೋವನ್ನ ಕೇಳಬೇಕಾಗಿತ್ತು. ಯಾವುದೇ ರೀತಿ ನೋವನ್ನ ಕೇಳ್ತಾ ಇಲ್ಲ. ಆ ಬಡಾವಣೆಯ ಏನು ಜನರು ಏನಿದ್ದಾರೆ ಅವರಿಗೆ ಶಾಶ್ವತವಾದಂತ ಮನೆಗಳನ್ನು ಕೊಡಿಸಬೇಕು ಅನ್ನುವಂಥದ್ದು ಸಾಕಷ್ಟು ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಸಚಿವರು ಎಚ್ ಕೆ ಪಾಟೀಲ್ ಹೋಗ್ತಾರೆ, ಭೇಟಿ ಆಗ್ತಾರೆ. ಅವರನ್ನ ಇಲ್ಲ ನಾವು ಈ ಸಲ
ಕಟ್ಟಿಸ್ಕೊಡ್ತೇವೆ ಅಂತಾರೆ. ಆದ್ರೆ ಯಾವುದೇ ರೀತಿ ಅವರಿಗೆ ಮನೆಗಳನ್ನ ಕೊಡ್ತಾ ಇಲ್ಲ. ಹೀಗಾಗಿ ಆ ಒಂದು ತಗಡಿನ ಸಡ್ಡಗಳಲ್ಲೇ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಜೀವನವನ್ನ ಸಾಗಿಸ್ತಾರೆ. ಇಂತಹ ಕುಟುಂಬಗಳು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದಾವೆ. ಆದ್ರೆ ಈಗಾಗಲೇ ಕಾಳಜಿ ಕೇಂದ್ರದಲ್ಲಿ ಈಗಾಗಲೇ ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ವಸತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂತೇಳಿ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯಲ್ಲಿ ಈ ಮಳೆಯಿಂದಾಗಿ ಈಗಾಗಲೇ 2 ಜೀವಹಾನಿ ಕೂಡ ಆಗಿದೆ. ಒಂದು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಆಗಿರುವಂತದ್ದು, ಇನ್ನೊಂದು ಗದಗ ತಾಲೂಕಿನಲ್ಲಿ ಕೂಡ ಆಗಿರುವಂತದ್ದು. ಹೀಗಾಗಿ ಒಟ್ಟು ಗದಗ ಜಿಲ್ಲೆಯಲ್ಲಿ ಮಳೆಯ ಅವಾಂತರದಿಂದ ಸುಮಾರು 200ಕ್ಕೂ ಹೆಚ್ಚು ಗಿಡಗಳು ಬಿದ್ದು ಹೋಗಿದ್ದಾವೆ, 150ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಬಿದ್ದು ಹೋಗಿದ್ದಾವೆ. ಇಂತಹ ಸಾಕಷ್ಟು ಅನಾಹುತಗಳು ಕೂಡ ಆದ್ರೆ ಅಧಿಕಾರಿಗಳು ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಂಡು ಇಂತಹ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಕೆಲವೊಂದಷ್ಟು ಪ್ರದೇಶದಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಇದುವರೆಗೂ ಬರ್ತಾ ಇಲ್ಲ. ಇಂತಹ ಸಾಕಷ್ಟು ತೊಂದರೆ ಗದಗ ಜಿಲ್ಲೆಯಲ್ಲಿ ಮಳೆಯಿಂದ ಅವಾಂತರದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಶಾಸಕರಾಗ್ಲಿ ಸಚಿವರಾಗ್ಲಿ ಖುದ್ದಾಗಿ ಭೇಟಿ ನೀಡಿ ಅವರ ಸಮಸ್ಯೆಗಳಿಗೆ ಆಲಿಸುವಂತಹ ಕೆಲಸವನ್ನ ಮಾಡಬೇಕಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸಂತೋಷ್. ಶಿಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ. ಕೇವಲ ಇದು ಗದಗ ಮತ್ತೆ ಬೀದರ್ ಭಾಗದ ಕಥೆಯಲ್ಲ. ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ. ಅಂದ್ರೆ ಕೆಲವು ಮನೆಗಳಿಗೆ ಹಾನಿಯಾಗಿದೆ, ಕುಟುಂಬಗಳು ಬೀದಿ ಪಾಲಾಗಿವೆ, ಕೆಲವು ಕಡೆ ಬೆಳೆ ನಾಶವಾಗಿದೆ, ರೈತರು ಕಂಗಾಲಾಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಅಲ್ಲಿ ಸಮೀಕ್ಷೆ ಮಾಡಬೇಕು, ಅವರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಏನು ಕೊಡಿಸ್ಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡಬೇಕು. ಈ ಬಗ್ಗೆ ನ್ಯೂಸ್ 18 ಪದೇ ಪದೇ ಅಧಿಕಾರಿ ವರ್ಗ ಮತ್ತು ಸರ್ಕಾರವನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಲೇ ಇದೆ. ಇನ್ನಾದರೂ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನ ಫಾಲೋ ಅಪ್ ಮಾಡೋಣ.